ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಟೀಸ್ ಲಾಗ್ಸ್. ಇವತ್ತಿನ ರೆಸಿಪಿನ ಕನ್ನಡ ವಾಯ್ಸ್ ಓವರಲ್ಲಿ ಮಾಡ್ತೀನಿ. ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ವಾಯ್ಸ್ ಓವರ್ ಬೇಕು, ಇಂಗ್ಲೀಷ್, ತೆಲುಗು ಅಥವಾ ಕನ್ನಡ, ಕಮೆಂಟ್ ಮಾಡಿ ಹೇಳಿ. ನಿಮ್ಮ ಚಾಯ್ಸ್ ಪ್ರಕಾರ ನೆಕ್ಸ್ಟ್ ರೆಸಿಪಿಗೆ ವಾಯ್ಸ್ ಓವರ್ ಮಾಡ್ತೀನಿ. ಇವತ್ತಿನ ರೆಸಿಪಿ ರೆಸ್ಟೋರೆಂಟ್ ಸ್ಟೈಲ್ ಕ್ಯಾಪ್ಸಿಕಮ್ ಮಸಾಲ ಕರಿ ಮನೆಯಲ್ಲಿ ಈಸಿಯಾಗಿ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟ್ ಮಸಾಲನ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನಿಗೆ 1 ಸ್ಪೂನ್ ಕಡಲೆ ಬೀಜ, ಚಕ್ಕೆ, ಲವಂಗ, 1 ಸ್ಪೂನ್ ಎಳ್ಳು ಹಾಕಿ 1 ನಿಮಿಷ ಫ್ರೈ ಮಾಡಿ. ಇದು ಫ್ರೈ ಮಾಡಿರೋದೆಲ್ಲ ಒಂದು ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡಿ. ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಿ 1 ಸ್ಪೂನ್ ಒಣ ಕೊಬ್ಬರಿ, ಬೆಳ್ಳುಳ್ಳಿ ಮತ್ತು ಹುಣಸೆ ಹಣ್ಣನ್ನು ಹಾಕಿ ಎಲ್ಲ ಗ್ರೈಂಡ್ ಮಾಡಿ. ನಂತರ ಒಂದು ಬಾಣಲಿಗೆ ಎಣ್ಣೆ, ಜೀರುಳ್ಳಿ, ಅರಶಿಣದ ಪುಡಿ ಮತ್ತು ಕರಿಬೇವು ಸೊಪ್ಪು ಹಾಕಿದ್ದನ್ನ ಮಿಕ್ಸ್ ಮಾಡಿ. ನಂತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್, ಟೊಮೊಟೊನ ಹಾಕಿ 2-3 ನಿಮಿಷ ಫ್ರೈ ಮಾಡೋಕ್ಕೆ ಬಿಡಿ. ಲಿಡ್ ಕ್ಲೋಸ್ ಮಾಡಿ. ಇವು 2-3 ನಿಮಿಷ ಆದಮೇಲೆ ಲಿಡ್ ಓಪನ್ ಮಾಡಿ ನೋಡಿ, ಚೆನ್ನಾಗಿ ಫ್ರೈ ಆಗಿರ್ತವೆ. ನಂತರ ಮಿಕ್ಸಿಯಲ್ಲಿ ಆಡಿಸ್ಕೊಂಡಿರುವ ಮಸಾಲಾನ ಹಾಕಿ ಉಪ್ಪು, ಖಾರ ಎಲ್ಲ ಮಿಕ್ಸ್ ಮಾಡಿ 5-6 ನಿಮಿಷ ಅದನ್ನು ಫ್ರೈ ಆಗೋಕ್ಕೆ ಬಿಡಿ. ಎಲ್ಲ ಆಯಿಲ್ ಮೇಲೆ ಬರುತ್ತೆ. ಆಮೇಲೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು 5-6 ನಿಮಿಷ ಕುದಿಸ್ಕೊಂಡು ಆಫ್ ಮಾಡಿಬಿಟ್ರೆ ರೆಸ್ಟೋರೆಂಟ್ ಸ್ಟೈಲ್ ಕ್ಯಾಪ್ಸಿಕಮ್ ಮಸಾಲ ಕರಿ ರೆಡಿ ಆಗ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಟೀಸ್ ಲಾಗ್ಸ್.